ಸ್ನೇಹಿತರೆ, ಶಾಮಿ ಕಂಪನಿಯು ಒಂದು ಸಮಯದಲ್ಲಿ ಸ್ಯಾಮ್ಸಂಗ್ ಹಾಗೂ ವಿವೋನಂತಹ ಕಂಪನಿಗಳನ್ನು ಹಿಂದಿಕ್ಕಿ ಭಾರತದಲ್ಲಿ ಅತಿ ಹೆಚ್ಚು ಫೋನ್ ಮಾರಾಟ ಮಾಡುವ ಕಂಪನಿಯಾಗಿ ಬೆಳೆದಿತ್ತು. ಆದರೆ ಈಗ ಭಾರತದಲ್ಲಿ ಈ ಕಂಪನಿಯು ಪತನದತ್ತ ಸಾಗ್ತಾ ಇದೆ. ಯಾಕೆ ನೋಡೋಣ ಬನ್ನಿ. ಶಾಮಿಯ ಎಂಟ್ರಿ ಭಾರತದಲ್ಲಿ 2014ರಲ್ಲಿ ಆಯಿತು. ಇವರು ತಮ್ಮ ಮೊದಲ ಫೋನ್ ಅನ್ನು 10,000 ರೇಂಜ್ ನ ಒಳಗಡೆ ಬಿಡುಗಡೆ ಮಾಡಿದರು. ಈ ಫೋನ್ ಲಾಂಚ್ ಆದ ಕೆಲವೇ ಗಂಟೆಗಳಲ್ಲಿ ಔಟ್ ಆಫ್ ಸ್ಟಾಕ್ ಕೂಡ ಆಗಿತ್ತು. ಯಾಕಂದರೆ ಈ ಫೋನ್ ನ ಪ್ರೊಸೆಸರ್ ಹಾಗೂ ಬಿಲ್ಡ್ ಕ್ವಾಲಿಟಿ ದುಬಾರಿ ಫೋನ್ ನ ರೀತಿಯಲ್ಲಿ ಇತ್ತು. ಈ ಸಕ್ಸಸ್ ನ ನಂತರ ಶಾಮಿ ಎಷ್ಟು ಫೋನ್ ಗಳನ್ನು ಬಿಡುಗಡೆ ಮಾಡಿತು. ರೆಡ್ಮಿ ಆಗಿರಲಿ ಅಥವಾ ಎಂಐಎ ಆಗಿರಲಿ, ಎಲ್ಲಾ ಫೋನ್ಗಳು ಕಡಿಮೆ ಬೆಲೆಯ ಕಾರಣದಿಂದಾಗಿ ಸಕ್ಸಸ್ಫುಲ್ ಆಗಿತ್ತು. ಒಂದು ಸಮಯದಲ್ಲಿ ಭಾರತದಲ್ಲಿ ಮಾರಾಟವಾದ 3 ಉತ್ತಮ ಫೋನ್ಗಳ ಪಟ್ಟಿಯಲ್ಲಿ 2 ಫೋನ್ಗಳು ಶಾಮಿಯದ್ದಾಗಿತ್ತು. ಇದೇ ಕಾರಣದಿಂದಾಗಿ 2019ರಲ್ಲಿ ಶಾಮಿ 40% ಮಾರುಕಟ್ಟೆಯ ಪಾಲನ್ನು ವಶಪಡಿಸಿಕೊಂಡಿತ್ತು. ಆದರೆ 2022ರ ಹೊತ್ತಿಗೆ ಶಾಮಿಯ ಸೇಲ್ಸ್ ಕುಸಿಯಲು ಪ್ರಾರಂಭಿಸಿತು. ಏಕೆಂದರೆ 2022ರ ವೇಳೆಗೆ ಜನರು 15,000ಕ್ಕಿಂತ ಕಡಿಮೆ ಬೆಲೆಯ ಫೋನ್ ಅನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿದರು ಮತ್ತು 15,000ಕ್ಕಿಂತಲೂ ಮೇಲಿನ ಬೆಲೆಯ ಫೋನ್ಗಳ ಮಾರುಕಟ್ಟೆಯ ಪಾಲು 40% ಹೆಚ್ಚಾಗಿತ್ತು. ಮಾರುಕಟ್ಟೆಯ ಈ ಬದಲಾವಣೆಯ ಕಾರಣದಿಂದಾಗಿ ಶಾಮಿಗೆ ದೊಡ್ಡ ಹೊಡೆತ ಉಂಟಾಯಿತು. ಏಕೆಂದರೆ ಶಾಮಿಯ 80%ಕ್ಕಿಂತಲೂ ಹೆಚ್ಚಿನ ಲಾಭ 15,000ಕ್ಕಿಂತಲೂ ಕಡಿಮೆ ಬೆಲೆಯ ಫೋನ್ಗಳ ಮಾರಾಟದಿಂದ ಬರುತ್ತಿತ್ತು.